ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ಅ ಮಿನಿ ವ್ಲಾಗ್. ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ದೋಸೆ ಮತ್ತು ಪಡವಲಕಾಯಿ ಪಲ್ಯ ತಿಂದು ನಾನು ನಮ್ಮ ಮಮ್ಮಿ ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ. ಸೊ ನಮ್ಮ ಮಮ್ಮಿಗೆ ಲಿಪ್ ಲೈನರ್ ಬೇಕಿತ್ತು, ಬ್ರೌನ್ ಲಿಪ್ ಲೈನರ್ ಬೇಕಿತ್ತು. ಸೊ ಅದನ್ನು ತೊಗೊಳಕ್ಕೋಸ್ಕರ ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ. ಸೊ ಆಬ್ವಿಯಸ್ಲಿ ಒಂದು ತೊಗೊಳ್ಳೋ ಜಾಗದಲ್ಲಿ 4 ತೊಗೊಂಡ್ವಿ. ಆ್ಯಂಡ್ ನನಗೆ ನೇಲ್ ಪಾಲಿಷ್ ಬೇಕಿತ್ತು. ಸೊ ಹಾಗಾಗಿ ಒಂದು ನೇಲ್ ಪಾಲಿಷ್ ತೊಗೊಂಡೆ. ಆ್ಯಂಡ್ ಅಲ್ಲಿ ತುಂಬ ವೆರೈಟಿ ಆಫ್ ಪೀಸಸ್ ಇತ್ತು. ನೆಕ್ಲೆಸಲ್ಲಿ ತುಂಬ ಕ್ಯೂಟ್ ಆಗಿತ್ತು. ಅರೌಂಡ್ 500-600 ಬಜೆಟಲ್ಲಿ ಇವೆಲ್ಲ ಇತ್ತು. ಸೊ ಹಾಗಾಗಿ ನನಗಿಷ್ಟ ಆಗಿರುವಂಥ ಪೀಸಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನು ತೊಗೋಲಿಲ್ಲ, ಬಿಕಾಸ್ ಇವಾಗ ಏನೂ ಒಕೇಶನ್ ಇಲ್ಲ ಅಂತ ಹೇಳಿಬಿಟ್ಟು ಹಾಗೆ ನೋಡ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಅರುಣ್ ಐಸ್ ಕ್ರೀಮ್ ಸ್ಟೋರ್ ಇತ್ತು. ಅಲ್ಲಿ ತುಂಬ ಹೊಸ ಫ್ಲೇವರ್ಸ್ ಎಲ್ಲ ಬಂದಿತ್ತು. ಲೈಕ್ ಕಾಟನ್ ಕ್ಯಾಂಡಿ ನನಗೆ ತುಂಬ ಇಷ್ಟ ಮುಂಚೆಯಿಂದನೂ, ಬಟ್ ಈ ಸರಿ ರಾಸ್ಪ್ಬೆರಿ ಬಂದಿತ್ತು. ಆ್ಯಂಡ್ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಇತ್ತು. ಸೊ ಅದೆಲ್ಲ ತೊಗೊಂಡು ಅದಾದಮೇಲೆ ಪಕ್ಕದಲ್ಲಿ ಪಟಾಕಿ ಅಂಗಡಿ ಕೂಡ ಇತ್ತು. ತುಂಬ ವರ್ಷ ಆದಮೇಲೆ ನಮ್ಮ ಮಮ್ಮಿ ಮನೇಲಿ ನಾವು ಪಟಾಕಿ ಹೊಡೆದಿದ್ದು. ಆ್ಯಂಡ್ ಕಿನ್ನುಗೂ ಕೂಡ ಪಟಾಕಿ ಅಂದರೆ ತುಂಬ ಇಷ್ಟ. ಐ ಡೋಂಟ್ ನೋ ಹೌ, ಬಟ್ ಅವ್ನಿಗೆ ಪಟಾಕಿ ಅಂದರೆ ಇಷ್ಟ. ಸೊ ಜಾಸ್ತಿ ತೊಗೊಲಿಲ್ಲ, ಬರೀ ಹೂಕುಂದ ಮತ್ತು ಚಕ್ರ ಆ್ಯಂಡ್ ಸುರ್ಸುರ್ ಬತ್ತಿ ತೊಗೊಂಡ್ವಿ. ಆ್ಯಂಡ್ ಅವ್ನ ಮುಖದಲ್ಲಿ ಖುಷಿ ನೋಡ್ಬೋದು ನೀವು. ಅದಾದಮೇಲೆ ಸಂಜೆ ಆದಮೇಲೆ ನಾವು ಪಟಾಕಿ ಹಚ್ಚಿದ್ವಿ ಈ ಸರಿ. ಆ್ಯಂಡ್ ಕಿನ್ನುಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ದಿಸ್ ಇಸ್ ಹೌ ಮೈ ಡೇ ವಾಸ್ ಇನ್ ಮೈ ಮಾಮ್ಸ್ ಪ್ಲೇಸ್. ನಿಮ್ಮ ದೀಪಾವಳಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್. ದೂರ ದೂರ